ನಮಸ್ಕಾರ ರೀ. ಇವತ್ತು ಅಧ್ಯಾಯ 1ರ 2ನೇ ಶ್ಲೋಕ ನೋಡೋಣ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ಯೂಢಿಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಇದರ ಭಾವಾರ್ಥ: ಸಂಜಯನು ಹೇಳಿದನು, ಓ ರಾಜನೇ, ಯುದ್ಧ ಭೂಮಿಯಲ್ಲಿ ಪಾಂಡುಪುತ್ರರು ತಮ್ಮ ಸೇನಾಬಲವನ್ನು ಯಾವ ರೀತಿ ವಿನ್ಯಾಸಗೊಳಿಸಿದ್ದಾರೆ ಎಂದು ನೋಡಿದ ನಂತರ ದುರ್ಯೋಧನನು ತನ್ನ ಗುರುವಿನ ಬಳಿಗೆ ಹೋಗಿ ಹೀಗೆ ಮಾತನಾಡಿದನು. ಇದರ ಭಾವಾರ್ಥ: ದುರ್ಯೋಧನನು ಪಾಂಡವರ ಸೈನ್ಯವನ್ನು ಅದರ ಬಲಾಬಲಗಳನ್ನು ವೀಕ್ಷಿಸಿ ನೇರವಾಗಿ ತನ್ನ ಗುರುಗಳು ಹಾಗೂ ತನ್ನ ಸೈನ್ಯದ ಸೇನಾಧಿಪತಿಯಾದ ದ್ರೋಣಾಚಾರ್ಯರೊಂದಿಗೆ ಸಮಾಲೋಚನೆ ಮಾಡಲು ಬರ್ತಾನೆ. ದುರ್ಯೋಧನ ಹಾಗೂ ಅವನ ತಮ್ಮಂದಿರಿಗೆ ಧರ್ಮದ ಬಗ್ಗೆ ಕಿಂಚಿತ್ತೂ ನಂಬಿಕೆ ಇಲ್ಲದ್ದರಿಂದ ಪಾಂಡವರಿಗೆ ರಾಜ್ಯದ ಭಾಗವನ್ನು ಕೊಟ್ಟಿರಲಿಲ್ಲ. ಆದರೂ ಅವನ ಮನಸ್ಸಲ್ಲಿ ಭಯ ಕಾಡುತ್ತಿತ್ತು. ಅದರಿಂದಲೇ ಏನೋ ಅವನ ಸೈನ್ಯದ ಬಗ್ಗೆ ಅವನಿಗೆ ನಂಬಿಕೆ ಇಲ್ಲದಂತೆ ದ್ರೋಣಾಚಾರ್ಯರ ಬಳಿ ಬಂದು ಹೀಗೆ ಮಾತನಾಡುತ್ತಾನೆ.